ಈಗ ನಾಳೆಯಿಂದ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ, ಅದ್ರ ಜೊತೆಗೆ ಹಾಲಿನ ದರ ಏರಿಕೆ ಆಗ್ತಾ ಇದೆ, ಮೊಸರಿನ ದರ ಏರಿಕೆ ಆಗ್ತಾ ಇದೆ. ಏಪ್ರಿಲ್ ತಿಂಗಳು ಒಂದ್ ರೀತಿಯಾಗಿ ಎಲ್ಲ ದರ ಏರಿಕೆಯ ತಿಂಗಳು ಆಗ್ತಾ ಇದೆ. ಏನ್ ಹೇಳ್ತೀರಾ ಸರ್, ಜನಸಾಮಾನ್ಯರಿಗೆ ಎಷ್ಟು ಹೊರೆ ಆಗ್ತಿದೆ ಇದರಿಂದ? ಜನಸಾಮಾನ್ಯರಿಗೆ ತುಂಬಾ ಹೊರೆ ಆಗಿದೆ. ಇವರು ಎಲ್ಲ ಪುಕ್ಸಟೆ ಭಾಗ್ಯ ಕೊಟ್ಟು ಇವ್ರ ಮನೆಯಿಂದ ಕೊಡೋ ಥರ ಜನಗಳು ಹೊರೆ ಮೇಲೆ ಹಾಕ್ಬಿಟ್ಟವ್ರೆ. ಇವರಂತೂ ಯಾವುದು ₹1 ಇಲ್ಲ, ಬರೀ ಹಗರಣದಲ್ಲೇ ನಡೀತಾ ಇರೋ ಸರ್ಕಾರ ಇದು. ಈ ಡಿಸೆಂಬರ್ಗೆ ಮುಕ್ತಾಯ, ಕಾಂಗ್ರೆಸ್ ಮುಕ್ತಾಯ ಸರ್ಕಾರ ಇದು. ಕೆ ಅವರಿಗೆ CM ಕೊಡಬೇಕು ಅಂತ ಇದ್ದಾರೆ. ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಡಿಸೆಂಬರ್ಗೆ ಮುಕ್ತಾಯ. ಸಿದ್ದರಾಮುಲ್ಲಾ ಖಾನು ಅವನು ಎಷ್ಟೇ ತೂರಾಡಿದ್ರು ಪಾರಾಡಿದ್ರು ಸರ್ಕಾರ ನಿಲ್ಲೋದಿಲ್ಲ. ಇದು ಸರ್ಕಾರ ಬಂದ್ಮೇಲೆ ಎಷ್ಟು ದುಬಾರಿ ಆಗಿದೆ ಮೇಡಮ್ ಅವರೇ, ಒಂದು ಇವಾಗ 4 ಅಣಿ ₹1 ಮಾಡಿದ್ದಾರೆ ಅಂದರೆ 12 ಅಣಿ ಪಟ್ಟು ಜಾಸ್ತಿ ಮಾಡಿದ್ದಾರೆ. ಪ್ರತಿ ಒಂದರಲ್ಲೂ ಇವ್ರಿಗೆ ಪುಕ್ಸಟೆ ಭಾಗ್ಯ ಕೊಡು ಅಂತ ಹೇಳಿದ್ದಾರೆ. ಯಾರಾದರೂ ಇವ್ರ ಮನೆಯಿಂದ ಮನೆ ಮಟ್ಟ ಮಾರ್ಕೊಂಬಂದು ಕೊಡಲಿ, ಪ್ರತಿ ಶಾಸಕರನ್ನು ಕೊಡಲಿ. ಯಾರು MLA ಮಿನಿಸ್ಟ್ರುಗಳಾಗಿದ್ದಾರೆ, ಜಮೀನುಗಳು ಜನಗಳದು ಯಾವುದಾದ್ರೂ ಒಂದು ಮಾಡಿದಾರ ಉಪಯೋಗ ಒಳ್ಳೇದಕ್ಕಾಗೋದು. ಎಲ್ಲ ಮನೆಯಲ್ಲಿ ಅತ್ತೆ ಸೊಸೆದಿರ್ಗ ಎಷ್ಟು ಜಗಳ ಆಡ್ತಾವ್ರು ಗೊತ್ತಾ? ₹2,000 ಇವ್ರು ₹2,000 ಭಾಗ್ಯ ಕೊಟ್ಟವ್ರೆ, ತೊಗೊಂಡಾಗ ನಮ್ಮ ಜೋಬಕ್ಕೆ ಹೊರೆ ಹಾಕಿದ್ದಾರೆ. ಅದನ್ನು ಯಾರಿಗೆ ಕೊಡು ಅಂತ ಹೇಳಿದ್ದು ಇವ್ರಿಗೆ? ಇವ್ರ ಮನೆ ಮಠ ಮಾರ್ಕೊಂಡು ಕೊಡ್ಲಿರಿ. 100 ಆಸ್ತಿ ಇದೇ ಪಾರ್ಲಿಮೆಂಟಲ್ಲಿ ಖರ್ಗೆಗೆ ಮೋದಿಯವ್ರು ಕೇಳಿದಟ್ಗೆ ಖರ್ಗೆದು ಮಾನ ಮರ್ಯಾದೆ ಎಲ್ಲ ತೆಕ್ಕೊಂಬಿಟ್ರು. ಅಷ್ಟೊಂದು ಆಸ್ತಿ ಇದೆ ಅಂತ ನಮ್ಗಳಿಗೆ ಗೊತ್ತಿಲ್ಲ. ನಾವು ಒಟ್ಟು ಕಾಂಗ್ರೆಸ್ಸಿಗರು. ಮೊನ್ನೆ ಬಂದಿರೋದು ಈ ಸಿದ್ದರಾಮಯ್ಯ ಅವರೆಲ್ಲ ಕಾಂಗ್ರೆಸ್ಗೆ. ನಾವು ಒಟ್ಟು ಕಾಂಗ್ರೆಸ್ಸಿಗರು. ಖರ್ಗೆ ಅವ್ರದ್ದು ಇಷ್ಟೊಂದು ಆಸ್ತಿ ಇದೆ ಅಂದರೆ ನಾವೇ ಬೆಚ್ಚಿ ಬಿದ್ದೋಗಿದ್ದೀವಿ. ಜನಗಳಿಗೆ ಇನ್ನೂ ಗೊತ್ತಾಯ್ತು ಅಂದರೆ ಮೂರ್ಛೆ ಹೊರಟಾಯ್ತಾರೆ. ಇಷ್ಟೊಂದು ಆಸ್ತಿ ಇರೋದು ಅದನ್ನೆಲ್ಲ ದಾನ ಮಾಡಿಬಿಟ್ಟು ಕೊಡ್ಲಿರಿ. ಖರ್ಗೆ ಮಗನೂ ಅಷ್ಟೇ ಎಲ್ಲ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಜನಸಂಖ್ಯೆಗೆ ಎಲ್ಲಿಂದ ಎತ್ತಬೇಕು ಆದಾಯ, ಅಲ್ಲಿಂದ ಎತ್ತಬೇಕು. ಅದು ಬಿಟ್ಬಿಟ್ಟು ಜನಗಳಿಗೆ ಹೊರೆ ಮಾಡಿ ಇವ್ರು ಕೊಡಂಗಿದ್ದಾರೆ. ಇವ್ರ ದುಡ್ಡುಗಳು ಕೈಯಿಂದ ಕೊಡಲಿ. ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ಯಾಕ್ರಿ ತೊಂದರೆ ಕೊಡಬೇಕು? ಪ್ರತಿಯೊಬ್ಬರಿಗೂ ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಿಬಿಟ್ಟು ಕೊಡಂಗಿದ್ರೆ ಒಂದು ಕೆಲಸ ಮಾಡಿ, ಎಲ್ಲರಿಗೂ ಪಬ್ಲಿಕ್ಕಿಗೆ ರಾಜಕೀಯ ಕೊಟ್ಬಿಡಿ, ನೋಡೋಣ. ನೆಕ್ಸ್ಟ್ ಮುಂದೆ ಕಾಂಗ್ರೆಸ್ಗಂತೂ ಶೂನ್ಯ ರೀ. ಇವತ್ತೆಷ್ಟು ಅವರು ಆಡಂಬರ ಮಾಡ್ಕೊತಾವ್ರೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಂಗ್ರೆಸ್ಗಂತೂ ಓಟ್ ಹಾಕೋದಂತೂ ಇದೇ ಇಲ್ಲ ಜನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.